ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಉಡುಪಿಯಲ್ಲಿ ಕರಾವಳಿ ಕಾವಲು ಪೊಲೀಸ್ ನೇಮಕಾತಿ ಮಾಡ್ತಾ ಇದ್ದಾರೆ. ಇದು ಸರ್ಕಾರಿ ಉದ್ಯೋಗವಾಗಿದ್ದು ಇಲ್ಲಿ ಉದ್ಯೋಗಗಳು ಹಲವಾರು ಹುದ್ದೆಗಳು ಲಭ್ಯವಿದ್ದು ವಾಕ್-ಇನ್ ಇಂಟರ್ವ್ಯೂ ನಡೀತಾ ಇದೆ. ಇದಕ್ಕೆ SLC, ITI, ಡಿಪ್ಲೊಮಾ ಪಾಸಾದವರಿಗೆ ಇಲ್ಲಿ ಉತ್ತಮ ಉದ್ಯೋಗಾವಕಾಶ ಲಭ್ಯವಿದೆ. ಹಾಗಿರುವಾಗ ಉಡುಪಿಯವರು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನೀವು ಕ್ವಾಲಿಫೈ ಆಗಿದ್ದರೆ ಖಂಡಿತ ನೀವು ಇಲ್ಲಿ ಅಟೆಂಡ್ ಮಾಡೋದನ್ನು ಮಿಸ್ ಮಾಡ್ಕೋಬೇಡಿ. ಓಕೆ, ಸರಿ, ಹುದ್ದೆಗಳ ವಿವರವನ್ನು ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ. ಇದು ಕರಾವಳಿ ಕಾವಲು ಪೊಲೀಸ್ ನೇಮಕಾತಿ. ಓಕೆ, ನಮಸ್ಕಾರ ಸ್ನೇಹಿತರೆ. ಸರ್ಕಾರಿ ಉದ್ಯೋಗ ಹುಡುಕುತ್ತಿರುವವರಿಗೆ ಇದೊಂದು ಉತ್ತಮ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕರಾವಳಿ ಪೊಲೀಸ್ ಇಲಾಖೆಯಲ್ಲಿ ಹೊಸ ನೇಮಕಾತಿ ನಡೀತಾ ಇದೆ. 10ನೇ ತರಗತಿ ITI, ಡಿಪ್ಲೊಮಾ ಓದಿದವರಿಗೆ ಒಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು. ಈ ನಮ್ಮ ವಿಡಿಯೋದಲ್ಲಿ ನಿಮಗೆ ಯಾವ್ಯಾವ ಹುದ್ದೆಗಳು, ಯಾರು ಅರ್ಜಿಯನ್ನು ಹಾಕಬಹುದು, ಸಂಬಳ ಎಷ್ಟು, ಸಂದರ್ಶನ ಯಾವಾಗ, ಎಲ್ಲವನ್ನು ವಿವರವಾಗಿ ಹೇಳ್ತಾ ಇದ್ದೀನಿ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಇಲ್ಲಿ ರಿಕ್ವೈರ್ಮೆಂಟು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಡಿ ಉಡುಪಿ ಮತ್ತು ಮಂಗಳೂರು ಭಾಗದಲ್ಲಿ ಕರಾವಳಿ ಕಾವಲು ಪೊಲೀಸು ಸಿಬ್ಬಂದಿ ನೇಮಕಾತಿ ಮಾಡ್ತಾ ಇದ್ದಾರೆ. ಈ ನೇಮಕಾತಿಯಲ್ಲಿ ನೇರ ಸಂದರ್ಶನದ ಮೂಲಕ ಒಟ್ಟು 30 ಹುದ್ದೆಗಳಿದ್ದು ಸರ್ಕಾರಿ ವೇತನ ಮತ್ತು ಪರ್ಮನೆಂಟ್ ಕೆಲಸ ಆಗಿರುತ್ತದೆ. ಇದು ಸಮುದ್ರ ಭದ್ರತೆ, ಮೀನುಗಾರರ ರಕ್ಷಣೆ ಮತ್ತು ದೇಶದ ಸೇವೆ ಮಾಡಲು ಇದು ಒಂದು ಅತ್ಯುತ್ತಮ ಅವಕಾಶ ಅಂತ ಹೇಳಬಹುದು. ಪೋಸ್ಟ್ ಡೀಟೇಲ್ಸು ಈಗ ನೋಡೋಣ. ಬೋಟ್ ಕ್ಯಾಪ್ಟನ್ನ 2 ಹುದ್ದೆಗಳು, ಸಹಾಯಕ ಬೋಟ್ ಕ್ಯಾಪ್ಟನ್ 10 ಹುದ್ದೆಗಳು, ಮೆಕ್ಯಾನಿಕ್ಕು 2 ಹುದ್ದೆಗಳು, ಎಂಜಿನ್ ಡ್ರೈವರು 12 ಹುದ್ದೆಗಳು, ಕ್ಲೀನರು 4 ಹುದ್ದೆಗಳು, ಒಟ್ಟು 30 ಹುದ್ದೆಗಳು ಲಭ್ಯವಿದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಒಳ್ಳೆಯ ರೀತಿಯ ಆಪರ್ಚುನಿಟಿ ಫ್ರೆಂಡ್ಸ್. ಈ ಎಲ್ಲ ಹುದ್ದೆಗಳು ಸಮುದ್ರದಲ್ಲಿ ಪೆಟ್ರೋಲಿಂಗ್ ಮಾಡುವಂಥ ಬೋಟ್ ತಂಡಕ್ಕೆ ಸಂಬಂಧಿಸಿರುವಂಥದ್ದು. ಹಾಗಾಗಿ ಇದು ಸರ್ಕಾರಿ ಕೆಲಸ ಆಗಿರುತ್ತದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮ್ಮದು SLC ಅಥವಾ PUC ಅಥವಾ ITI ಅಥವಾ ಡಿಪ್ಲೊಮಾ ಅಥವಾ ತಾಂತ್ರಿಕ ಅನುಭವ ಇದ್ದರೆ ಹೆಚ್ಚುವರಿ ಆದ್ಯತೆ ಕೊಡ್ತಾ ಇದ್ದಾರೆ. ಮೆಕ್ಯಾನಿಕ್ ಮತ್ತು ಎಂಜಿನ್ ಹುದ್ದೆಗೆ ಅನುಭವ ಇದ್ದರೆ ಒಳ್ಳೆಯ ಹೆಚ್ಚು ಚಾನ್ಸ್ ಆಗಿರುತ್ತದೆ. ಹೊಸಬರು ಕೂಡ ಕೆಲಸಕ್ಕೆ ಟ್ರೈ ಮಾಡ್ಬೋದಂತೆ. ಹಾಗೆ ಇಂಟರ್ವ್ಯೂ ಡೀಟೇಲ್ಸ್ ನೋಟ್ ಮಾಡ್ಕೊಳ್ಳಿ. ಇದು ನೇರ ಸಂದರ್ಶನ ಇದೆ. 6 ಜೂನ್ 2026. ಸಮಯ ಬೆಳಿಗ್ಗೆ 10:30ರಿಂದ ಸಂಜೆ 4:30ರವರೆಗೆ. ಅಭ್ಯರ್ಥಿಗಳು ಎಲ್ಲ ದಾಖಲೆಗಳೊಂದಿಗೆ ನೇರವಾಗಿ ಹಾಜರಾಗಬೇಕಾಗುತ್ತದೆ. ಸಂದರ್ಶನದ ಸ್ಥಳ ನೋಟ್ ಮಾಡ್ಕೊಳ್ಳಿ. ಸಂದರ್ಶನ ಉಡುಪಿ ಜಿಲ್ಲೆಯ ಕರಾವಳಿ ಕಾವಲು ಪೊಲೀಸ್ ಕಚೇರಿಯಲ್ಲಿ ನಡೆಯಲಿದೆ. ಹಾಗಾಗಿ ಅಭ್ಯರ್ಥಿಗಳು ಸಮಯಕ್ಕೆ ಸರಿಯಾಗಿ ಹಾಜರಾಗುವುದು ಅತ್ಯಂತ ಮುಖ್ಯ. ಓಕೆ, ಹಾಗೆ ನಿಮ್ಮಲ್ಲಿರುವಂಥ ಡಾಕ್ಯುಮೆಂಟ್ಗಳು ನಿಮ್ಮ SLC ಮಾರ್ಕ್ಸ್ ಕಾರ್ಡು ಅಥವಾ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ಕಾರ್ಡ್ ಇದ್ದರೂ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ. ಹಾಗೆ ITI ಅಥವಾ ಡಿಪ್ಲೊಮಾ ಪ್ರಮಾಣ ಪತ್ರ ಇದೆ, ಅದನ್ನು ತಗೊಂಡು ಹೋಗಿ. ಹಾಗೆ ಆಧಾರ್ ಕಾರ್ಡು ಕೂಡ, ಹಾಗೆ ಅನುಭವ ಪ್ರಮಾಣ ಪತ್ರ ಇದ್ದರೆ ಅದನ್ನು ಕೂಡ ಕೊಂಡೋಗಿ. ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಕೊಂಡೋಗಿ. ಮೂಲ ಮತ್ತು ನಕಲು ಪ್ರತಿಗಳನ್ನು ತೆಗೆದುಕೊಂಡು ಹೋಗುವುದನ್ನು ಮರಿಬೇಡಿ. ಅಂದರೆ ಎಲ್ಲ ಡಾಕ್ಯುಮೆಂಟ್ಗಳ ಒರಿಜಿನಲ್ ಜೊತೆಗೆ ನಿಮ್ಮ ಜೆರಾಕ್ಸ್ ಕಾಪಿಯನ್ನು ತೆಗೆದುಕೊಂಡು ಹೋಗುವುದನ್ನು ಮರಿಬೇಡಿ. ಇಲ್ಲಿ ಸಂಬಳ ಸರ್ಕಾರಿ ವೇತನ ಆಗಿರುತ್ತದೆ. ಹಾಗಾಗಿ ಇಲ್ಲಿ ನೋಟ್ ಮಾಡಿಲ್ಲ. PF ಮತ್ತು ಪಿಂಚಣಿ, ಆರೋಗ್ಯ ವಿಮೆ, ಉದ್ಯೋಗ ಭದ್ರತೆ ಮತ್ತು ಪ್ರಮೋಷನ್ ಅವಕಾಶ ಇರುತ್ತದೆ. ಸರ್ಕಾರಿ ಉದ್ಯೋಗದಲ್ಲಿ ಜೀವನ ಸೆಟ್ ಆಗುವಂಥ ಒಳ್ಳೆಯ ಕೆಲಸ ಆಗಿರುತ್ತದೆ. ಈ ಕೆಲಸದಲ್ಲಿ ನೀವು ಮಾಡಬೇಕಾದಂಥ ಕೆಲಸ ಸಮುದ್ರ ಪೆಟ್ರೋಲಿಂಗು, ರಕ್ಷಣಾ ಕಾರ್ಯಾಚರಣೆ, ಮೀನುಗಾರರ ಸುರಕ್ಷತೆ, ಅಕ್ರಮ ಚಟುವಟಿಕೆಯನ್ನು ತಡೆ. ಇದು ದೇಶ ಸೇವೆ ಮಾಡುವಂಥ ಒಳ್ಳೆಯ ರೀತಿಯ ಅವಕಾಶ ಅಂತ ಹೇಳಬಹುದು. ಇದು ಉಡುಪಿಯವರಿಗೆ ಒಂದು ಒಳ್ಳೆಯ ರೀತಿಯ ಅವಕಾಶ ಇರುವಾಗ ಉಡುಪಿಯವರು ಯಾರು ಕೂಡ ಮಿಸ್ ಮಾಡದೆ ಇಂಟರ್ವ್ಯೂನೇ ಅಟೆಂಡ್ ಮಾಡ್ಕೊಳ್ಳಿ. ಇದು ಸರ್ಕಾರಿ ಭದ್ರತೆ, ಉತ್ತಮ ವೇತನ, ದೇಶ ಸೇವೆ ಮಾಡಲು ಅವಕಾಶ ಅಂತ ಹೇಳಬಹುದು. ಇದು ಜೀವನ ಬದಲಾಯಿಸುವಂಥ ಅವಕಾಶ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ಲ್ಯಾಂಡ್ಲೈನ್ ನಂಬರು ನಾನು ಹೇಳಿದ್ದೀನಿ, ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನಿಮಗೆ ಹೆಚ್ಚಿನ ಮಾಹಿತಿನ ಇಲ್ಲಿ ಪಡೆದುಕೋಬೋದು. 0820 ಇದು ಕೋಡು. ಹಾಗೆ 253812 ಹಾಗೆ 253815 ಹಾಗೆ 253510. ಇದು ಫ್ಯಾಕ್ಸ್ ನಂಬರ್ ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸಂಪೂರ್ಣ ಮಾಹಿತಿನ ಪಡೆದುಕೊಳ್ಳಿ. ಇನ್ನೊಂದು ಮುಖ್ಯ ವಿಷಯ ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ನಿಮಗೆ ಯಾವುದೇ ರೀತಿಯ ಶುಲ್ಕಗಳನ್ನು ವಿಧಿಸಲಾಗುವುದಿಲ್ಲ. ಪ್ರತಿಯೊಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ನಂಬರಿಗೆ ಕರೆ ಮಾಡಿ ಸಂಪೂರ್ಣ ಮಾಹಿತಿನ ಪಡೆದುಕೊಂಡು ಕೆಲಸಕ್ಕೆ ಅಪ್ಲೈ ಮಾಡಿಕೊಳ್ಳಿ. ಹಾಗೆ ನೀವು ಇನ್ನೊಂದು ಮುಖ್ಯ ವಿಷಯ ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ನಿಮಗೆ ಕೆಲವೊಮ್ಮೆ ಫ್ಲಿಪ್ಕಾರ್ಟು ಮತ್ತು ಮೈಂತ್ರಾ ಹೀಗೆ ಹಲವಾರು ಶಾಪಿಂಗ್ ಬಗ್ಗೆ ನಿಮಗೆ ಟ್ಯಾಗ್ ಮಾಡ್ತಾ ಇರ್ತೀನಿ. ಕೆಲವೊಂದು ಪ್ರಾಡಕ್ಟ್ಗಳ ಬಗ್ಗೆ ನಿಮಗೆ ಬೇಕಾದರಲ್ಲಿ ಪರ್ಚೇಸ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ನಿಮಗೆ ಇಷ್ಟ ಇದ್ದರೆ ಮಾತ್ರ. ಹಾಗೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.